ಬಂಗಾರಪ್ಪನವರು ಅಥವಾ ಕಾಗೋಡು ತಿಮ್ಮಪ್ಪನವರು, ಕಡದಾಳ್ ಮಂಜಪ್ಪನವರು ಅಥವಾ ಶಾಂತೂರಿ ಗೋಪಾಲ್ ಗೌಡರು ಒಂದು ಶಕ್ತಿಯಾಗಿ ಯಾಕೆ ಉಳ್ಕೊಂಡಿದ್ರು ಅಂತ ಹೇಳಿದ್ರೆ, ಅವರು ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಅವರು ಸಕ್ಸಸ್ಸನ್ನು ಕಂಡರು, ಜಯವನ್ನು ಕಂಡರು. ಆ ಹೋರಾಟದಲ್ಲಿ ಎಲ್ಲರಿಗೂ ಬಡವರಲ್ಲಿ ಭರವಸೆ ಮೂಡಿತು. ಆ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಓಟುಗಳು ಸಹ ಇವರಿಗೆ ಬೀಳ್ತಾಯಿತ್ತು. ಯಾರಿಗೆ? ಕಾಂಗ್ರೆಸ್ಸಿಗೆ ಬೀಳ್ತಾಯಿತ್ತು. ಗ್ಯಾರಂಟಿ ಸ್ಕೀಮ್ನಿಂದ ಪ್ರತಿ ನನ್ನ ತಾಯಂದಿರಿಗೆ 2,000 ರೂಪಾಯಿ ದುಡ್ಡು ಸಿಗ್ತಾಯಿದೆ. ಹಾಗೆಯೇ ಗ್ಯಾರಂಟಿ ಸ್ಕೀಮ್ನಿಂದ ನಮ್ಮ ತಾಯಂದಿರುಗಳು ಎಲ್ಲಿ ಬೇಕಾದರೂ ಧರ್ಮಸ್ಥಳಕ್ಕೆ ಹೋಗ್ಬೋದು, ತಿರುಪತಿಗೆ ಹೋಗ್ಬೋದು, ಉಡುಪಿಗೆ ಹೋಗ್ಬೋದು, ಮಂಗಳೂರಿಗೆ ಹೋಗ್ಬೋದು, ಕದ್ರಿಮಠಕ್ಕೆ ಹೋಗ್ಬೋದು, ಪುಕ್ಕಟೆಯಾಗಿ ಹೋಗ್ತಾ ಇದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಇಲ್ಲಿನ ವಿಶೇಷವಾಗಿ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗದ ಜನ ಪಕ್ಷವನ್ನು ನೋಡಿ ಮತ ಚಲಾಯಿಸ್ತಾರೆ ಅಥವಾ ವ್ಯಕ್ತಿಯನ್ನು ನೋಡಿ ಚಲಾಯಿಸ್ತಾರೆ? ಇಲ್ಲಿ ಪಕ್ಷವನ್ನು ನೋಡಿಯೇ ಮತ ಚಲಾಯಿಸ್ತಾರೆ. ಯಾಕೆ ಅಂತಂದರೆ, ನಾನು ಆಗಲೇ ಆರಂಭದಲ್ಲೇ ನಾನು ನಿಮಗೆ ಹೇಳಿದೆ ಏನಂತಂದರೆ, ಇಂದಿರಾ ಗಾಂಧಿಯವರ ಚುನಾವಣೆಯ ಸಂದರ್ಭದಲ್ಲಿ ಇಡೀ ಬಡವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾಯಿದ್ರು. ಅವರು ಏನು ಹೇಳ್ತಿದ್ರು, ಕುರಿಗಳು ಅನ್ನೋಂಥ ಏನು ಬುದ್ಧಿಜೀವಿಗಳು ಅವರು ಇವರು ಎಲ್ಲ ಏನು ಸೋಕಾಲ್ಡ್ ನಗರಗಳಲ್ಲಿ ವಾಸಿಸಿರೋಂಥವರೆಲ್ಲ ನಮ್ಮ ಅಪ್ಪ ಅಮ್ಮನೆಲ್ಲ ಏನಂತ ಹೇಳ್ತಿದ್ರು ಅಂತ ಹೇಳಿದ್ರೆ, ಕುರಿಗಳು. ಇಂದಿರಾ ಗಾಂಧಿ ಹಸ್ತ ನೋಡಿದ ತಕ್ಷಣ, ಹಸುಕರು ಚಿಹ್ನೆ ನೋಡಿದ ತಕ್ಷಣ ಓಟ್ ಹಾಕ್ತಿದ್ರು ಅಂತೇಳಿ. ಆ್ಯಕ್ಚುಲಾಗಿ ಅವತ್ತು ಅವರಿಗೆ ಅರಿವಿತ್ತು ತಮ್ಮ ಸಮಸ್ಯೆಯ ಬಗ್ಗೆ ಆಗಿ. ಆ ಕಾರಣಕ್ಕೋಸ್ಕರವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂಗಾರಪ್ಪನವರು ಅಥವಾ ಕಾಗೋಡು ತಿಮ್ಮಪ್ಪನವರು, ಕಡದಾಳ್ ಮಂಜಪ್ಪನವರು ಅಥವಾ ಶಾಂತೂರಿ ಗೋಪಾಲ್ ಗೌಡರು ಒಂದು ಶಕ್ತಿಯಾಗಿ ಯಾಕೆ ಉಳ್ಕೊಂಡಿದ್ರು ಅಂತ ಹೇಳಿದ್ರೆ, ಅವರು ಗೇಣಿದಾರರ ಪರವಾಗಿ ಹೋರಾಟ ಮಾಡಿದ್ರು. ಆ ಹೋರಾಟದಲ್ಲಿ ಅವರು ಸಕ್ಸಸ್ಸನ್ನು ಕಂಡರು, ಜಯವನ್ನು ಕಂಡರು. ಆ ಹೋರಾಟದಲ್ಲಿ ಎಲ್ಲರಿಗೂ ಬಡವರಲ್ಲಿ ಭರವಸೆ ಮೂಡಿತು. ಆ ಕಾರಣಕ್ಕೋಸ್ಕರವಾಗಿ ಅವರೆಲ್ಲ ಓಟುಗಳು ಸಹ ಇವರಿಗೆ ಬೀಳ್ತಾಯಿತ್ತು. ಯಾರಿಗೆ? ಕಾಂಗ್ರೆಸ್ಸಿಗೆ ಬೀಳ್ತಾಯಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಯಾವ ಯುವಕರುಗಳು ಶಾಂತೂರಿ ಗೋಪಾಲ್ ಗೌಡ, ಕಡಿದಾಳ್ ಮಂಜಪ್ಪ, ಬಂಗಾರಪ್ಪ ಅಥವಾ ಕಾಗೋಡು ತಿಮ್ಮಪ್ಪನವರ ಹೋರಾಟದ ಮೂಲಕ ಭೂಮಿಯನ್ನು ಗಳಿಸ್ಕೊಂಡಿದ್ದಾರೆ ಭೂ ಸುಧಾರಣಾ ಕಾಯ್ದೆಯಿಂದ, ಅವರೆಲ್ಲ ಮರೆತು ಬಿಟ್ಟಿದ್ದಾರೆ. ಇದು ಯಾರಿಂದ ಬಂತು, ಈ ಕಾನೂನು ಯಾವ ರೀತಿ ಆಯಿತು, ಮೊದಲು ನಾವು ಹೆಂಗಿದ್ವಿ, ಸೇರಕ್ಕಿ ಅನ್ನ ಊಟ ಮಾಡೋನಿಗೆ ಒಂದು ಪಾವಕ್ಕಿ ಅನ್ನೋನು ಊಟಕ್ಕೆ ಸಿಗದೇ ಇರೋಂಥ ಸಂದರ್ಭ ಇತ್ತು. ಇವತ್ತು ನಾವು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೀವಿ. ನಮ್ಮ ಎಲ್ಲ ಗದ್ದೆಗಳಿಗೆಲ್ಲ ಅಡಿಕೆ ತೋಟ ಹಾಕ್ಕೊಂಡು ಅದಕ್ಕೆ ನೀರು ಗೊಬ್ಬರ ಹಾಕ್ಕೊಂಡು ನಾವು ಇಷ್ಟು ಮೆರೆದಾಟ ಮಾಡೋದಕ್ಕೆ ಕಾರಣ ಏನಂತಂದರೆ, ಅವತ್ತು ಗೇಣಿ ಪದ್ಧತಿ ನಿರ್ಮೂಲನೆ ಆಗಿದ್ದರಿಂದ. ಅದು ನಮ್ಮ ಯುವ ಜನಾಂಗಕ್ಕೆ ಗೊತ್ತಿಲ್ಲ. ಅವರಿಗೆ ಧರ್ಮ ಜಾತಿಯೇ ಮುಖ್ಯ ಆಗಿದೆಯೇ ಹೊರತು ನಮ್ಮ ಬದುಕಿಗೆ ಭರವಸೆಯನ್ನು ತುಂಬಿರೋಂಥ ಚಳುವಳಿಗಳು ಅವರಿಗೆ ಗೊತ್ತಿಲ್ಲ. ಅದನ್ನು ಬಿಂಬಿಸ್ತಕ್ಕಂತಹ ಕೆಲಸವನ್ನು ನಮ್ಮ ರಾಜಕೀಯ ಪಕ್ಷಗಳು ಮಾಡಬೇಕು. ಅದನ್ನು ಮಾಡ್ತಾಯಿಲ್ಲ. ಪದೇ ಪದೇ ಅದನ್ನು ಹೇಳಬೇಕು. ಈಗ ಉದಾಹರಣೆಗೆ ಗ್ಯಾರಂಟಿ ಸ್ಕೀಮ್ನಿಂದ ನಮಗೆ ಉಚಿತವಾಗಿರೋಂಥ ಅಕ್ಕಿ ಸಿಗ್ತಾಯಿದೆ. ಗ್ಯಾರಂಟಿ ಸ್ಕೀಮ್ನಿಂದ ಪ್ರತಿ ನನ್ನ ತಾಯಂದಿರಿಗೆ 2,000 ರೂಪಾಯಿ ದುಡ್ಡು ಸಿಗ್ತಾಯಿದೆ. ಹಾಗೆಯೇ ಗ್ಯಾರಂಟಿ ಸ್ಕೀಮ್ನಿಂದ ನಮ್ಮ ತಾಯಂದಿರುಗಳು ಎಲ್ಲಿ ಬೇಕಾದರೂ ಧರ್ಮಸ್ಥಳಕ್ಕೆ ಹೋಗ್ಬೋದು, ತಿರುಪತಿಗೆ ಹೋಗ್ಬೋದು, ಉಡುಪಿಗೆ ಹೋಗ್ಬೋದು, ಮಂಗಳೂರಿಗೆ ಹೋಗ್ಬೋದು, ಕದ್ರಿಮಠಕ್ಕೆ ಹೋಗ್ಬೋದು, ಪುಕ್ಕಟೆಯಾಗಿ ಹೋಗ್ತಾ ಇದ್ದಾರೆ. ಇದು ಯಾವ ತರಹ ಅಂತಂದರೆ, ಬಂಗಾರಪ್ಪನವರು 1991ರಲ್ಲಿ ಒಂದು ಚುನಾವಣೆ ಆಯಿತು, ಲೋಕಸಭಾ ಚುನಾವಣೆ ಆದಂಥ ಸಂದರ್ಭದಲ್ಲಿ ಆದ್ವಾನಿಯವರು ರಥಯಾತ್ರೆಯನ್ನು ಮಾಡಿದ್ರು. ರಥಯಾತ್ರೆ ಮಾಡಿ ಇನ್ನೇನು ಆದ್ವಾನಿಯವರು ಅಧಿಕಾರಕ್ಕೆ ಬಿಡಬಹುದು ಅನ್ನೋಂಥ ಒಂದು ವಾತಾವರಣವನ್ನು ಸಹ ಆ ಸಂದರ್ಭದಲ್ಲಿ ಸೃಷ್ಟಿಯಾಗಿದ್ದು. ಇಲ್ಲಿ ಬಂಗಾರಪ್ಪ ಮುಖ್ಯಮಂತ್ರಿ ಆಗಿದ್ದರು. ಆಗ ಅವರು, ನಿಮ್ಮ ಅಯೋಧ್ಯೆಯ ರಾಮ ಮಾತ್ರ ರಾಮ ಅಲ್ಲ, ಇಲ್ಲಿ ನಮ್ಮಲ್ಲಿ ಚೌಡಿ, ಭೂತ, ಸಣ್ಣ ಪುಟ್ಟ ದೇವರುಗಳು ಇದ್ದಾವೆ, ಆದ್ದರಿಂದ ಆರಾಧನಾ ಅನ್ನೋಂಥದ್ದನ್ನು ಬದಲಿಯಾಗಿರೋಂಥ ಸ್ಕೀಮನ್ನು ತಂದರು. ಜನರ ಮನಸ್ಸನ್ನು ಇದು ಮಾಡೋದು. ಹಾಗಾಗಿ ಏನು ಮಾಡಿದ್ರು, 28 ಸೀಟ್ಗಳಲ್ಲಿ 22 ಸೀಟ್ಗಳು ಬರೀ ಕಾಂಗ್ರೆಸ್ ಸೀಟ್ ಬಂತು. ಹಾಗೆ ಆ ಥರದ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದ್ರ ಮುಖಾಂತರವಾಗಿ ನಾವು ಇಲ್ಲಿ ಸಂಘ ಪರಿವಾರ ಅಥವಾ ಕೋಮುವಾದದ ರಾಜಕಾರಣ ಇದಕ್ಕೆ ಬದಲಿಯಾದಂಥ ಒಂದು ರಾಜಕಾರಣವನ್ನು ತರೋದಕ್ಕೆ ಸಾಧ್ಯ ಇದೆ. ಅಂಥದ್ದೊಂದು ನಾಯಕತ್ವ ಇದೆ. ಅದನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆಯೇ ಇವತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಗೀತಾ ಶಿವರಾಜ್ಕುಮಾರ್ ಅವರು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದಾರೆ. ಹಾಗೆಯೇ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಈಗಾಗಲೇ ರಾಘವೇಂದ್ರ ಅವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಕೆಲಸವನ್ನು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ನೀವು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳು ಯಾಕಾಗಿ ಆಗ್ತವೆ ಅನ್ನೋಂಥದ್ದು ಈಗ ಜಗಜ್ಜಾಹೀರಾಗಿರೋದು. ನೀವು ಹೆಚ್ಚು ಅನುದಾನವನ್ನು ತರೋದ್ರ ಮುಖಾಂತರವಾಗಿ ಹೆಚ್ಚು ರಾಜಕಾರಣಿಗಳ ಜೇಬು ತುಂಬುತ್ತದೆ, ಕಾಂಟ್ರಾಕ್ಟರ್ಗಳ ಜೇಬು ತುಂಬುತ್ತದೆ. ನೀವು ಕೋಟಿ ರೂಪಾಯಿಗಳ ಸೇತುವೆಯನ್ನು ತರ್ತಾರೆ, ರಸ್ತೆಗಳನ್ನು ತರ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಕಮಿಷನ್ಗಳು ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಹೋಗ್ತವೆ. ಅದೇನೇ ಇರಲಿ, ಒಂದಟ್ಟಿಗಿರಲಿ, ಜನರನ್ನು ನಾವು ಸೇತುವೆಗಳನ್ನು ಮಾಡೋದ್ರ ಮುಖಾಂತರ, ರಸ್ತೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಥವಾ
ಆಗುಂಬೆಯ ಘಾಟಿಗೆ ಸುರಂಗ ಮಾರ್ಗದ ಮೂಲಕ ಕೇವಲ 15 ನಿಮಿಷದಲ್ಲಿ ಸೋಮೇಶ್ವರಕ್ಕೆ ಹೋಗೋಂಥ ರಸ್ತೆ ಮಾಡೋದ್ರ ಮುಖಾಂತರವಾಗಿ ನಾವು ಗೆದ್ದೇ ಬಿಡ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಇದ್ದರು. ಆದರೆ ಈಗ ಚುನಾವಣೆ ಘೋಷಣೆ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅನೌನ್ಸ್ ಆದ ತಕ್ಷಣ ಏನಾಯಿತು ಅಂತಂದರೆ ಈಗ ಅಂತಹ ಭ್ರಮೆ ಭಾರತೀಯ ಜನತಾ ಪಕ್ಷಕ್ಕೆ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ ಸಹ ಅಷ್ಟೇ ಪ್ರಮಾಣದಲ್ಲಿ ಇದಾಗಿದೆ ಅನ್ನೋಂಥದ್ದು, ಏನು ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಅನ್ನೋಂಥದ್ದು. ಜೊತೆಗೆ ಸಮಾಜವಾದದ ನೆಲ ಏನು ಇಲ್ಲಿತ್ತೋ ಇಲ್ಲಿರೋಂಥ ಎಲ್ಲ ಚಳುವಳಿಗಾರರು, ಹೋರಾಟಗಾರರು ಇವರೆಲ್ಲರೂ ಸಹ ಎಚ್ಚೆತ್ತುಕೊಂಡಿದ್ದಾರೆ. ಮತ್ತು ಕಾಂಗ್ರೆಸ್ಸು ಇಷ್ಟಕ್ಕೆ ತೃಪ್ತಿ ಪಟ್ಕೊಂಡು ಬೆಡ್ಶೀಟ್ ಹೊತ್ಕೊಂಡು ಮಲಗಂಥ ಪರಿಸ್ಥಿತಿನಲ್ಲಿ ಇಲ್ಲ. ಅದು 80ರ ದಶಕ ಮತ್ತು 70ರ ದಶಕ 60ರ ದಶಕದಲ್ಲಿ ಅದರ ಭವ್ಯತೆ, ಅದರ ವೈಭವ ಎಲ್ಲ ಮುಗಿದು ಹೋಗಿರೋದು. ಸದಾ ಎಚ್ಚರಿಕೆಯಿಂದ ಇರಬೇಕಾಗಿರೋಂಥ ಅಗತ್ಯ ಇದೆ. ಇಲ್ಲಿರೋಂಥ ಹೋರಾಟಗಾರರನ್ನ, ಚಳುವಳಿಗಾರರನ್ನ, ಅದು ದಲಿತ ಚಳುವಳಿಯಿಂದ ಬಂದಿರೋಂಥವ್ರು ಇರ್ಬೋದು, ದಲಿತ ಚಳುವಳಿಯಿಂದ ಬಂದಿರೋಂಥವ್ರು ಇರ್ಬೋದು, ಮಹಿಳಾ ಚಳುವಳಿಯಿಂದ ಬಂದಿರೋಂಥವ್ರು ಇರ್ಬೋದು, ಪ್ರಗತಿಪರರು ಇರ್ಬೋದು, ಬುದ್ಧಿಜೀವಿಗಳಿರ್ಬೋದು, ಇವ್ರನ್ನ ಹೆಚ್ಚೆಚ್ಚು ಬಳಸಿಕೊಳ್ಳುವುದರ ಮೂಲಕ ಈಗ ಹೇಗೆ ಭಾರತೀಯ ಜನತಾ ಪಕ್ಷ ಹೆಚ್ಚಾಗಿ RSSನ್ನು, ಬಜರಂಗ ದಳವನ್ನು, ಅದರ ಕಾರ್ಯಕರ್ತರುಗಳನ್ನು, ವಿಶ್ವ ಹಿಂದೂ ಪರಿಷತ್ತನ್ನು ಹೇಗೆ ಅದು ಬಳಸ್ಕೊಳ್ತಿದೆಯೋ ಅದೇ ರೀತಿ ಇಲ್ಲಿರೋಂಥ ರೈತ ಚಳುವಳಿಗಾರರನ್ನ, ದಲಿತ ಚಳುವಳಿಗಾರರನ್ನ, ಮಹಿಳಾ ಸಮಾನತೆಗಾಗಿ ಹೋರಾಟ ಮಾಡ್ತಾ ಇರೋಂಥವ್ರನ್ನ, ಲೇಖಕರನ್ನು, ಬುದ್ಧಿಜೀವಿಗಳನ್ನು, ಪ್ರಗತಿಪರರನ್ನು ಉಪಯೋಗಿಸ್ಕೊಂಡು ಖಂಡಿತವಾಗಿಯೂ ಸಹ ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಮಟ್ಟದ ಜಯ ಲಭಿಸೋದಕ್ಕೆ ಸಾಧ್ಯ ಇದೆ ಅನ್ನೋಂಥ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಅದಿನ್ನೂ ಕನ್ಸಾಲಿಡೇಟ್ ಆಗಿಲ್ಲ, ಧ್ರುವೀಕರಣವಾಗಿಲ್ಲ. ನಾನು ಆಗಲೇ ಹೇಳಿದೆ ನಿಮಗೆ, ಕಾಂಗ್ರೆಸ್ ಅಭ್ಯರ್ಥಿಗಳು ಇಲ್ಲಿಯವರೆಗೆ ಯಾರ್ಯಾರು ಅಭ್ಯರ್ಥಿ ಆಗಿದ್ದರೋ ಅವರೆಲ್ಲರೂ ಸಹ ನಾವು ಟಿಕೆಟ್ ಒಂದು ತೆಗೆದುಕೊಂಡು ಬಂದರೆ ಕಾಂಗ್ರೆಸ್ಸಿಂದ ಹಸ್ತದ ಗುರುತು ಮತ್ತು ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿಯವರ ನೆನಪಿನ ಆಧಾರದ ಮೇಲೆ ನಮಗೆ ಬಡವರು, ದಲಿತರು ಎಲ್ಲ ಓಟ್ ಹಾಕ್ತಾರೆ ಅನ್ನೋಂಥ ಒಂದು ವಾತಾವರಣ ಇತ್ತು. ಈಗ ಆ ಥರ ಏನಾದರೂ ಇವರು ಬೆಡ್ಶೀಟ್ ಹೊತ್ಕೊಂಡು ಮಲಗಿಬಿಟ್ರು ಅಂತಂದರೆ 3-4 ಲಕ್ಷದ ಇದರಲ್ಲಿ ಗೆದ್ದಿರೋಂಥ ಇತಿಹಾಸ ಭಾರತೀಯ ಜನತಾ ಪಕ್ಷಕ್ಕಿದೆ. ಒಂದು ಕಿವಿ ಮಾತು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂತಂದರೆ, ಈ ಗ್ಯಾರಂಟಿ ಸ್ಕೀಮ್ಗಳು ಏನಿದಾವೆ ಆ ಗ್ಯಾರಂಟಿ ಸ್ಕೀಮ್ಗಳು ಬಹಳ ಬಡವರ ಮೇಲೆ ಬಹಳ ಪರಿಣಾಮವನ್ನು ಬೀರಿದೆ. ಅವರಲ್ಲೊಂದು ಭರವಸೆ ಇದೆ ಬದುಕಿನಲ್ಲಿ. ನಾವು ಈ ದೇಶದಲ್ಲಿ ಅನ್ನಕ್ಕೋಸ್ಕರವಾಗಿ, ಸೂರಿಗೋಸ್ಕರವಾಗಿ ಅಥವಾ ಒಂದು ಬಸ್ ಚಾರ್ಜಿಗೋಸ್ಕರವಾಗಿ ಬೇರೆಯವರಿಗೆ ಕೈ ಒಡ್ಡಂಥ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಒಂದು ವಾತಾವರಣ ಇದೆ. ಯಾಕೆ ಅಂದರೆ ಆ ಸಮುದಾಯಗಳಿಂದ ಬಂದಿರೋಂಥ ಯುವಕರುಗಳು ಅವರು ಸಹ ಎಚ್ಚೆತ್ತಿದ್ದಾರೆ. ನಾವು ಧರ್ಮ, ಜಾತಿ ಇದನ್ನೆಲ್ಲ ಹೇಳ್ತಾ ಕೂತ್ರೆ ಉಳಿಗಾಲ ಇಲ್ಲ. ನಮ್ಗೆ ಬೇಕಾಗಿರೋದೇನು, ನಮ್ಮ ಬದುಕಲ್ಲಿ ಭರವಸೆ ಬೇಕು, ಹೊಟ್ಟೆ ತುಂಬ ಅನ್ನ ಬೇಕು, ಒಂದು ಇರೋದಕ್ಕೊಂದು ಸೂರು ಬೇಕು. ಮತ್ತು ಬರೀ ಹಿಂದೂ ಮತ್ತು ಮುಸಲ್ಮಾನ ಅನ್ನೋದರ ಆಧಾರದ ಮೇಲೆ ನಾವೇನಾದರೂ ಮಾಡ್ತೀವಿ ಅಂತಂದರೆ ಅದು ತಪ್ಪು. ಅದರಿಂದ ಹೊಟ್ಟೆ ತುಂಬಲ್ಲ. ಎಷ್ಟೋ ಜನ ಇವತ್ತು ಆ ಥರ ಕೋಮುಗಲಭೆಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿರೋಂಥ ನಮ್ಮ ಅಣ್ಣ ತಮ್ಮದರೆಲ್ಲ ಇವತ್ತು ಜೈಲುಗಳಲ್ಲಿದ್ದಾರೆ. ಆದರೆ ಕೆಲವರು ಮಕ್ಕಳುಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳುಗಳು, ಯಾರು ಇವ್ರನ್ನ ಉದ್ದೀಪನಗೊಳಿಸಿ, ಇವ್ರನ್ನ ಪ್ರೇರಣೆಗೊಳಿಸಿ, ಇವರಲ್ಲಿ ಒಂದು ರೀತಿಯ ರೋಮಾಂಚನವನ್ನು ಉಂಟು ಮಾಡಿ ಭಾಷಣ ಮಾಡ್ತಾ ಇರೋಂಥವ್ರ ಮಕ್ಕಳೆಲ್ಲ ಅಮೆರಿಕದಲ್ಲಿದ್ದಾರೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದ್ದಾರೆ, ಲಂಡನ್ನಲ್ಲಿದ್ದಾರೆ, ಥೇಮ್ಸ್ ನದಿ ದಡದಲ್ಲಿ ಕೂತ್ಕೊಂಡು ಕವಿತೆ ಬರೀತಾ ಇದ್ದಾರೆ. ಅವ್ರ ಮಕ್ಕಳು ಯಾರೂ ಸಹ ಜೈಲಲ್ಲಿಲ್ಲ, ಬೀದಿಲಿಲ್ಲ. ಇರೋದೆಲ್ಲ ಯಾರ ಮಕ್ಕಳು? ಬಡವ್ರ ಮಕ್ಕಳು. ಈಗ ಎಲ್ರಿಗೂ ಸಹ ಆ ಥರದ್ದೊಂದು ಕೋಮುವಾದದ ಆಧಾರದ ಮೇಲೆ ರಾಜಕಾರಣ ಮಾಡೋದು ತಪ್ಪು ಅಂತೇಳಿ ಅನ್ನಿಸ್ತಾ ಇದೆ. ಇದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಮಾತ್ರ ಕಾಂಗ್ರೆಸ್ಸಿಗೆ ಒಂದು ಬೆಲೆ ಬರ್ತದೆ. ಯಾಕೆಂದರೆ ಇಲ್ಲಿರೋಂಥ ಸಮಾಜವಾದಿಗಳು ಮತ್ತು ಹೋರಾಟಗಾರರೆಲ್ಲ ಏನು ಮಾಡಿದರು ಅಂತಂದರೆ ಎಲ್ಲ ಮಕ್ಕಂಡುಬಿಟ್ಟಿದ್ರು. ಇವ್ರು ಕಾಂಗ್ರೆಸ್ನವ್ರದ್ದು ಎಷ್ಟಿದ್ರು ಇಷ್ಟೇ ಅಂತ. ಈ ಕಾಂಗ್ರೆಸ್ಸು ಸ್ವಲ್ಪ ಚುರುಕು ಆಗಿಬಿಟ್ರೆ ಈ ಸಮಾಜವಾದಿಗಳು, ಹೋರಾಟಗಾರರು ಇವರೆಲ್ಲ ಬೀದಿಗೆ ಬಂದುಬಿಡ್ತಾರೆ. ಅವರಲ್ಲೂ ಸಹ ಇವ್ರು ಕಾಂಗ್ರೆಸ್ ಗೆದ್ದುಬಿಡ್ತದೆ ಅಂತೇಳಿ ಆ ಥರದೊಂದು ವಾತಾವರಣ ಇದೆ. ಅದು ಖಂಡಿತವಾಗಿಯೂ ಸಹ ಈ ಒಂದು ಇದರಲ್ಲಿ ಅದು ಇದಾಗ್ಬೋದು ಅನ್ನೋಂಥ ಒಂದು ವಾತಾವರಣ ಇದೆ. ಆದರೆ ಇನ್ನೂ ಚುನಾವಣೆ, ಇಟ್ ಈಸ್ ವೆರಿ ಅರ್ಲಿ ಟು ಕಮೆಂಟ್, ಪ್ರಿಡಿಕ್ಟ್. ಇದೆಲ್ಲ ತುಂಬ ಇದಾಗುತ್ತೆ. ಯಾಕೆ ಅಂತಂದರೆ ಇನ್ನೂ ಚುನಾವಣೆ ದೂರ ಇದೆ. ಇನ್ನು 1.5 ತಿಂಗಳಲ್ಲಿ ಏನಾಗುತ್ತೆ ಅನ್ನೋಂಥದ್ದು ಹೇಳೋಕ್ಕಾಗಲ್ಲ. ಬಟ್ ಒಂದು ಅಂದರೆ ಕೆಳವರ್ಗದ ಮತದಾರರು ಒಂದು ಭರವಸೆಯನ್ನಂತೂ ಈ ಒಂದು ಸರ್ಕಾರ ಮೂಡಿಸಿದೆ ಅನ್ನೋಂಥದ್ದನ್ನು ನಾನು ಹೇಳ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.